ಶಿರಾಬಾನು ಅಂತ. ಎಲ್ಲಿಂದ ಬರ್ತಾ ಇರೋದು? ನಾವು ಕರೆಕಟ್ಟೆಯಿಂದ ಬರ್ತಾ ಇದ್ದೀವಿ. ನಿಮಗೆ ಏನು ಪ್ರಾಬ್ಲಮ್ ಇದೆ ಅಮ್ಮ? ನಮ್ಮದು ಶುಗರ್ ಭಾಳ ಪ್ರಾಬ್ಲಮ್ ಇತ್ತು ಮೇಡಮ್. 400 300 ಹಿಂಗೆ ಆಗ್ತಿತ್ತು. ಇಲ್ಲಿ ಬಂದ ಮೇಲೆ 240 ಆಗಿದ್ದಾರೆ. ಅಷ್ಟು ಗುಳಿಗೆ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಕುಡಿತೀವಿ, ಕಮ್ಮಿನೇ ಆಗಲಿಲ್ಲ. ಈಗ ಇಲ್ಲಿ ಬರೋಕ್ಕೆ 15 ದಿವಸ ಆಗೋ ತನಕನೂ ಆಮೇಲೆ ಚೆನ್ನಾಗಿ ಬಂದಿತ್ತೆ. ನಮ್ಮದು ಒಂಚೂರು ಹುಡುಗಿ ಪ್ರಾಬ್ಲಮ್ ಇತ್ತು, ಬರೋಕ್ಕೆ ಆಗ್ತಾಯಿಲ್ಲ. ಡೆಂಟಲ್ ಸೀಟ್ ಸಿಕ್ಕಿತ್ತೆ ಅಂತ ಅಲ್ಲಿ ಇಲ್ಲಿ ಒಂಚೂರು ಓಡಾಡ್ತಾ ಇದ್ದೀನಿ, ಹಾಗಾಗಿ ಬರ್ತಾಯಿಲ್ಲ. ಇಲ್ಲಿ ದಾವಣಗೆರೆಗೆ ಮನೆ ಮಾಡೋಣ ಅಂತ ಈಗ ಇಲ್ಲಿ ಮೇಲೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಬರೋಕ್ಕೆ ಚೆನ್ನಾಗಾಗ್ತಿತ್ತೆ ಅಂತ. ಅಮ್ಮ ಇವಾಗ ಬಂದ್ಬಿಟ್ಟು ನಿಮಗೆ ಶುಗರ್ ಎಷ್ಟು ವರ್ಷದಿಂದನೂ ಅದು ಪ್ರಾಬ್ಲಮ್? 3 ವರ್ಷದಿಂದ ಇತ್ತು ಮೇಡಮ್. 3 ವರ್ಷದಿಂದ ಇತ್ತು. ಓಕೆ, 3 ವರ್ಷದಿಂದನೂ ಬೆಳಗ್ಗೆ ಮತ್ತು ಸಂಜೆ 2 ಟೈಮು ಮಾತ್ರೆನ ತಗೊಳ್ತಾ ಇದ್ದೀವಿ? ಹ್ಞೂ ಮೇಡಮ್. ಈಗ ಡಾಕ್ಟ್ರ್ ಹತ್ರ ಹೋಗೋದ್ಮೇಲೆ ಒಂದು ತಗೊಳಮ್ಮ ಸಾಕು. ಓಕೆ, ಡಾಕ್ಟ್ರ್ ನಿಮಗೆ ಸಜೆಷನ್ ಕೊಟ್ಟಿರೋದು? ಹ್ಞೂ ಮೇಡಮ್, ಹೇಳಿ. ಡಾಕ್ಟ್ರ್ ಏನು ಮಾಡಿದ್ದಾರೆ ಅಮ್ಮನಿಗೆ? 250ಗೆ ಇವಾಗ ಏನಾಗಿದೆ, ಅಮ್ಮನ ಶುಗರ್ ಬಂದಮೇಲೆ 2 ಟೈಮ್ ಮಾತ್ರನ ತಗೊಳ್ತಾ ಇದ್ರಿ. ಇವಾಗ ಏನು ಮಾಡಿದ್ದಾರೆ ಡಾಕ್ಟರ್? ಎಷ್ಟು ಟೈಮ್ ತಗೊಳಕ್ಕೆ ಹೇಳಿದ್ದಾರೆ? 1 ಟೈಮ್ ತಗೊಳಕ್ಕೆ ಹೇಳಿದ್ದಾರೆ. ಅಮ್ಮ ಖುಷಿ ಆಗ್ತಾ ಇದೆನಾ? ಖುಷಿ ಆಗ್ತಾ ಇದೆ? ಹ್ಞೂ ಮೇಡಮ್, ಹ್ಞೂ ಮೇಡಮ್, ಭಾಳ ಖುಷಿ ಆಗ್ತಾ ಇದೆ. ಓಕೆ, ಈ ಥೆರಪಿ ತಗೊಳ್ಳುವಾಗ ನೀವು 15 ದಿನ ಥೆರಪಿ ತಗೊಂಡ್ರಲ್ವಾ, ನಿಮಗೆ ಏನಾದರೂ ಶೀತ ಆಗೋದು, ಜ್ವರ? ಇಲ್ಲ ಏನಾಗಿಲ್ಲ ಮೇಡಮ್, ಎಲ್ಲ ಆರೋಗ್ಯ ಇದೆ. ಜಲ್ದಿ ಕುತ್ಕೊಂಡು ಎತ್ತಕ್ಕಾಗ್ತಿದ್ದಿಲ್ಲ ನಮಗೆ, ತೂಕ ಜಾಸ್ತಿ ಆಗಿದ್ದಕ್ಕೆ 78 kg ಇತ್ತು ಮೇಡಮ್. ಈಗ ಆಗೋದು ಇಲ್ಲಿ ಬಂದಮೇಲೆ 74 kg ಇದ್ದೀವಿ. ಓಕೆ, ಜೋರಾಗಿ ಚಪ್ಪಾಳೆ. 4 kg ವೇಟ್ ಲಾಸ್ ಆಗಿ ಶುಗರ್ ಕೂಡ ಏನಾಗಿದೆ ಅವರಿಗೆ ಇವಾಗ ನಾರ್ಮಲ್ಗೆ ಬಂದಿದೆ ಅಪ್ಪ ಅಮ್ಮ. ಓಕೆ, ಹೊಸದಾಗಿ ಬರೋಂಥ ಅಪ್ಪ ಅಮ್ಮಂದ್ರಿಗೆ ಕೊನೆಯದಾಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಅಮ್ಮ? ಎಲ್ಲರಿಗೆ ಹೇಳ್ತೀವಿ ಮೇಡಮ್, ಬರ್ರಿ ಏನಾರು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಸರ್ಕಾರಿಗೆ ಬಂದು ಇದು ಟ್ರೀಟ್ಮೆಂಟ್ ತೊಗೊಂಡ್ರೆ ಎಲ್ಲರೂ ಚೆನ್ನಾಗಾಗ್ತೀರಿ. ಈಗ ಎಷ್ಟು ಹೇಳೋರು ಹೇಳ್ತಾರೆ, ಮಾಡೋರು ನಿಮ್ಮ ಇಷ್ಟ. ನೀವು ತಿಳ್ಕೊಂಡು ಬಂದರೆ ನಿಮ್ಮದೇ ಪಾಡ. ನಾವು ಇವ್ರೇನು ನಮ್ಮಿಂದ ಲಾಭ ತೊಗೊಳ್ತಾ ಇಲ್ಲ, ನಾವು ಅವರಿಂದ ತೊಗೊಂಡು ನಮಗೆ ಲಾಭ ಬರ್ತಾ ಇದ್ದಾರೆ, ಅವ್ರು ಮಾತ್ರ ಏನು ಬರ್ತಾ ಇಲ್ಲ. ಎಲ್ಲ ಟ್ರೈ ಮಾಡಿರಿ, ಎಲ್ಲ ಬರ್ರಿ. ಮುದುಕರು ಇಂಪಾರ್ಟೆಂಟ್ ಬರಬೇಕು. ಈಗ 26ನಲ್ಲಿ ಏನು ಕಾಯಿಲೆ ಬರ್ತಿತ್ತಂತ ಯಾರಿಗೆ ಗೊತ್ತಿಲ್ಲ. ದೊಡ್ಡ ದೊಡ್ಡ ಕಾಯಿಲೆ ಬರೋ ಚಾನ್ಸ್ ಐತೆ. ಸರಕೆರೆಗೆ ಬಂದು ಎಲ್ಲರೂ ಮುಂಚೆನೇ ಇದು ಮಾಡಿಕೊಡು. ಥ್ಯಾಂಕ್ ಯು ಅಮ್ಮ.